ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು, ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 9035536341ಗೆ ಸಂಪರ್ಕಿಸಬಹುದು. 12 ಗಂಟೆಗೆ ದಯವಿಟ್ಟು ಮಾಡಬಹುದು. ಅವರು ಚಂದನ್ ಸರ್ ಅವರು 10 ಗಂಟೆಗೆ ಹಾಜರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಏನೇ ಇರಲಿ, ನಿಮ್ಮ ಈಗ ವ್ಯವಹಾರಿಕವಾಗಿರ್ಬೋದು, ನಿಮ್ಮ ಕೆಲಸಗಳು ಡೈಲಿ ಇರ್ತಕ್ಕಂಥದ್ದು ಪಕ್ಷಕ್ಕಾಗಿ ಬಂದಾಗ ಏನಾಗಲಿ ಬಿಫೋರ್ ನಾವು ಹೇಳ್ತಾರೆ, ಒಂದು 7 ದಿನ 5 ದಿನ ಮೊದಲೇ ಬಂದಾಗ ದಯವಿಟ್ಟು ಸಹಕಾರ ಮಾಡಬೇಕು. ಸಹಕಾರ ಮಾಡಿದ್ರೆ ಒಗ್ಗಟ್ಟಿಗೆ ನಮ್ಮಲ್ಲಿ ಬಲ ಇರ್ತದೆ. ಈಗ ಈ ವೇದಿಕೆಯನ್ನು ಹಂಚ್ಕೊಳ್ಳಲಿಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ಚಂದನ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಮೊದಲಿಗೆ ಮಾತನಾಡಲಿಕ್ಕೆ ಬದಲು ಇವತ್ತೇನು ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಾದಂಥ ಸ್ನೇಹಿತರು ಆದಂಥ ನಮ್ಮ ಚಂದನ್ ದೊರೆ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಆಂಜಿ ಅವರಿಂದ ಈ ಒಂದು ಅವರಿಂದ ಅವರಿಗೆ ಈ ಒಂದು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಬ್ರು ಹರ್ಷನ್ ಅವರಿಗೆ ಚೇತನ್ ಅವ್ರ ಕಡೆಯಿಂದ ಮಂಜುನಾಥನ್ ಅವರಿಗೆ ಗಿರೀಶ್ ಅನ್ನುವಂತಹ ಒಂದು ಸಾಮಾಜಿಕ ಜಾಲತಾಣದ ಕಾರ್ಯದರ್ಶಿ ಅವರಿಗೆ ಕೃಷ್ಣ ಯಾದವ್ JDS ನ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ಪ್ರಸಾದ್ ಅವರಿಗೆ, ನಮ್ಮ ವರುಣ್ ಅವರಿಂದ ನಮ್ಮ ತಾಲೂಕು ಎಲ್ಲರ ಕಡೆಯಿಂದ ಅಣ್ಣವರೇ ಶಾಲು ಓದಿಸಿದ್ದಾರೆ. ಆದರೆ ನಮ್ಮೂರು ಬಂದಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದ ಅಧ್ಯಕ್ಷರ ಹಾದಿಯಾಗಿ ಆ ತಂಡ ಬಹಳ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರು ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಇವತ್ತು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಾವೇನು JDS ಒಂದು ಪ್ರಾದೇಶಿಕ ಪಕ್ಷ ಇದೆ, ಆ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಂತ ಚಂದನ್ ದೊರೆ ಮತ್ತು ಅವರ ತಂಡದವರು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ವಿಶೇಷವಾಗಿ ಚಂದನ್ ದೊರೆಯವರು ಬಹಳ ಎಲ್ಲ ಕ್ಷೇತ್ರಗಳಲ್ಲಿ ಏನೇ ನಮ್ಮ ಜಿಲ್ಲೆಯಲ್ಲಿ ಗೋರಿಬಿದೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಇವೆಲ್ಲ ಮುಗಿಸ್ಕೊಂಡು ನಮ್ಮದು ನಾಳೆ ಇದ್ದಿದ್ದು, ಆದರೆ ಅವರು ಶನಿವಾರ ಮಾಡೋಣ ಅಂದಿದ್ದಕ್ಕೆ ಆಯಿತು, ನಾವು ಶನಿವಾರನೇ ಮುಗಿಸೋಣ ಅಂತೇಳಿ ಇವತ್ತು ನಾವು ಮಾಡಿದ್ದೇವೆ. ಇದು ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಕಳೆದ ಒಂದು 30-40 ವರ್ಷಗಳ ಹಿಂದೆ, ನಾವು 40 ವರ್ಷಗಳ ಹಿಂದೆ ಹೋದಾಗ ನಮ್ಮ ಹಳ್ಳಿಗೆ ಒಂದು ಪತ್ರಿಕೆ ಬರಬೇಕಾದ್ರೆ 3 ದಿವಸ ಆಗ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಅಕಸ್ಮಾತ್ ಸಿಗ್ತಾ ಇತ್ತು, ಮಾರನೇ ದಿನ. ಅವತ್ತು ಕೂಡ ಇವತ್ತು ಏನೇನು ಘಟನೆಗಳು, ಏನೇನು ಕಾರ್ಯಕ್ರಮಗಳಾಗ್ತದೆ ಅದು ತಿಳ್ಕೊಳ್ಬೇಕಾದ್ರೆ ಮಾರನೇ ದಿನ ನಾವು ನೋಡ್ಬೇಕಾಗಿತ್ತು. ಆದ್ರೆ ಆ ಪತ್ರಿಕೆ ಹಳ್ಳಿಗೆ ಬರ್ಬೇಕಾದ್ರೆ 3 ದಿವಸ ಆಗ್ತಾ ಇದೆ. 3 ದಿವಸದವರೆಗೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಟೆಲಿಫೋನ್ ಸಂಪರ್ಕ ಇರಲಿಲ್ಲ.
ಯಾವುದು ನಮಗೆ ಈ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನುವಂಥದ್ದು ಯಾವುದು ಕೂಡ ನಾವು ಇರಲಿಲ್ಲ. ಆದ್ರೆ ಪತ್ರಿಕೆಗಳಲ್ಲಿ 3 ದಿವಸ 4 ದಿವಸ ಆದ್ಮೇಲೆ ಅದು 3 ದಿವಸ 4 ದಿವಸ ಆದ್ರೂ ಕೂಡ ಹೇಗೆ ಅಂದ್ರೆ ಪಟೇಲರ ಮನೆಗೆ ಪೇಪರ್ ಬರ್ತಾ ಇದೆ. ಪಟೇಲರ ಮನೆಯಲ್ಲಿ ಎಲ್ಲ ತಿರುಗಿಸಿ ಬರೆಸಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಒಂದು 2 ದಿನಕ್ಕೆ ಆ ಪಟೇಲರು ಚೇರ್ಮನ್ ಮನೆ ಹತ್ರ ಯಾರಾದ್ರೂ ಹೋದ್ರೆ ಹೇಗಾಗಿದೆ ಅಂತ ಈಗ ಇಂಥ ಕಡೆ ಹೀಗಾಗಿದೆ, ದೇಶದಲ್ಲಿ ಹೀಗಾಗಿದೆ, ಡೆಲ್ಲಿಯಲ್ಲಿ ಹೀಗಾಗಿದೆ, ಮಹಾರಾಷ್ಟ್ರದಲ್ಲಿ ಹೀಗಾಗಿದೆ, ಎಲ್ಲ ಹೀಗಾಗಿದೆ ಅಂತ ಹಳ್ಳಿ ಜನರು ಗೊತ್ತಾಗ್ತಾ ಇದ್ರು. ಯಾವಾಗ ಅಂದ್ರೆ 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ತರ ಗೊತ್ತಾಗ್ತಾ ಇದ್ದಿದ್ದು. ಅವತ್ತು ನಮ್ಗೆ ಯಾವುದೇ ಆಮೇಲೆ ಟೆಲಿಫೋನ್ ಯಾರಿಗೆ ಇರ್ತಾ ಇತ್ತು, ಚೇರ್ಮನ್ ಮನೆಯಲ್ಲಿ ಇರ್ತಾ ಇತ್ತು ಅಥವಾ ಪಟೇಲರ ಮನೆಯಲ್ಲಿ ಇರ್ತಾ ಇತ್ತು. ಆ ಊರಲ್ಲಿ ಒಂದು ಟೆಲಿಫೋನು ಇರ್ತಾ ಇರಲಿಲ್ಲ. ಹಾಗಾಗಿ ಯಾರಾದ್ರೂ ಬೇರೆ ಹಳ್ಳಿಗಳಿಗೆ ಏನಾದ್ರು ಟೆಲಿಫೋನು ಮಕ್ಕಳಿಗೆ ಕೊಟ್ಟಿರ್ತಾರೆ, ಅಲ್ಲಿ ಏನಾದ್ರು ಮಕ್ಕಳು ಚೆನ್ನಾಗಿರೋ ವಿಚಾರಿಸೋದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಆವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಚೇರ್ಮನ್ ಹತ್ರ ಪಟೇಲರ ಹತ್ರ ನಾವು ಏನಾದ್ರು ಕೆಲಸ ಮಾಡಿ ಒಂದು ಫೋನ್ ಮಾಡೋದಕ್ಕೆ ಅಷ್ಟು ತೊಂದರೆ ಇರ್ತಾ ಇತ್ತು. ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಇವತ್ತು 30-40 ವರ್ಷಗಳ ದಿನಗಳನ್ನ ನಾವು ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಪ್ರಬಲವಾಗಿದೆ. ಇವತ್ತು ನಮ್ಮ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದೆ ಅಂತ ಹೇಳಿದ್ರೆ ಇವಾಗ ಮುರಳಿಯವರು ಹೇಳ್ತಾ ಇದ್ರು. ತಕ್ಷಣ ಇವತ್ತು ನಮ್ಮ ಅಂಗೈಯಲ್ಲಿದೆ. ಇವತ್ತು ಡೆಲ್ಲಿಯಲ್ಲಿ ಏನಾದರೂ ಒಂದು ಪ್ರಧಾನಮಂತ್ರಿಗಳು ಒಂದು ಸೈನ್ ಹಾಕಿದ್ರೆ ತಕ್ಷಣ ನಾವು 1 ನಿಮಿಷದಲ್ಲಿ 1 ಸೆಕೆಂಡ್ ಅಲ್ಲಿ ನಾವು ಮಾಡಬಹುದು. ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಏನೇ ಆದ್ರೂ ಕೂಡ ತಕ್ಷಣ ಒಂದು ಮಿನಿಟ್ ಅಂದ್ರೆ ಜಾಸ್ತಿ ಆಗ್ತದೆ. ಆ ಕ್ಷಣಾರ್ಧದಲ್ಲಿ ದೇಶದಲ್ಲಿ ಎಲ್ಲಿ ಏನಾದ್ರೂ ಕೂಡ ಕ್ಷಣಾರ್ಧದಲ್ಲಿ ನೋಡುವಂತ ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ. ಹೇಗೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಟ್ವಿಟರ್ ಇರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಎಕ್ಸ್ ಖಾತೆ ಇರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪ್ರಬಲವಾಗಿದೆ. ಇವತ್ತು ನಾನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ನಾನು ಒಂದೊಂದ್ಸಾರಿ ಮನೆಯಲ್ಲಿ ಇದ್ದಾಗ ಈಗ ಕುರಿಗಳು ಮೇಯಿಸೋಕೆ ಬರ್ತಾರೆ ನಮ್ಮ ಮುನ್ನಳ್ಳಿಯವರು, ಈಗ ಕಲ್ಲಳ್ಳಿಯವರು. ಅವರು ಹೆಣ್ಮಕ್ಳು ಕುರಿಗಳು ಮೇಯಿಸ್ತಾ ಇದ್ದ ಸಂದರ್ಭದಲ್ಲಿ ನಾನು ನೋಡ್ತೀನಿ ಮೇಲೆಯಿಂದ ಅವ್ರ ಕೈಯಲ್ಲಿ ಮೊಬೈಲ್ ಇರ್ತದೆ. ಅದ್ರ ಕುರಿಗಳು ಮೇಯಿಸೋರ ಹತ್ರ ಕೂಡ ಒಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ ಎಷ್ಟು ವೇಗವಾಗಿ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಅನ್ನೋದನ್ನ ಇವತ್ತು ನಾವು ಆಲೋಚನೆ ಮಾಡಬೇಕು. ಅಂದ್ರೆ ದೇಶದಲ್ಲಿ ಏನಾದ್ರೂ ಕೂಡ ಯಾವ ನಾಯಕರು ಬಂದು ನಮಗೆ ಹೇಳ್ಬೇಕಾಗಿಲ್ಲ. ಆದ್ರೆ ತಕ್ಷಣ ಕ್ಷಣಕ್ಕೂ ಕೂಡ ನಾವು ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ. ಆದ್ರೆ ನಾವು ಇವತ್ತು ಮಾಡ್ಬೇಕಾಗಿರ್ತಕ್ಕಂಥ ಈ ಒಂದು ಸೋಷಿಯಲ್ ಮೀಡಿಯಾನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಹಳ್ಳಿಗಳಲ್ಲಿ ಮನೆಗೂ ಕೂಡ ನಾವು ತಲುಪಿಸ್ಬೇಕಾದ್ರೆ ದೇವೇಗೌಡರು 94ರಲ್ಲಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ. ದೇವೇಗೌಡರ ಇವತ್ತು ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ಬೇಕು ದೇವೇಗೌಡರಿಗೆ ಇವತ್ತು. ಯಾಕೆಂದ್ರೆ ದೇವೇಗೌಡರು ಕೇವಲ 29 ವರ್ಷಗಳಲ್ಲಿ 29 ವರ್ಷಕ್ಕೆ ಅವರು ಏನು ಶಾಸಕರಾದ್ರು. ಶಾಸಕರಾಗಿ 1-2 ಬಾರಿ ಶಾಸಕರಾದ ನಂತರ ಶಾಸಕರಾದ ಏನು ಪ್ರಯೋಜನ ಇಲ್ಲ, ಮಂತ್ರಿಗಳಾಗಬೇಕು ಅಂತ ಪ್ರಯತ್ನ ಪಟ್ಟರು. ಅವತ್ತು ಹೆಗಡೆ ಕಾಲದಲ್ಲಿ 83ರಲ್ಲಿ, ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಬಹುಶಃ ನಮಗೆ 33 ವರ್ಷದಲ್ಲಿ ಜನ ಎಚ್ಚೆತ್ಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಏತರ ಸರ್ಕಾರ ಬರಬೇಕು ಅಂತ ಹೇಳಿ. ಅವತ್ತು ಆ ಕಾಲದಲ್ಲಿ ಅವರು PWD ಮಂತ್ರಿ, ನೀರಾವರಿ ಮಂತ್ರಿ ಎಲ್ಲ ಕೂಡ ಆಗಿ ನೋಡಿದ್ರು, ಕೆಲಸ ಮಾಡಿದ್ರು. ಅಲ್ಲಿಗೂ ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ. ಮಂತ್ರಿಗಳಾಗಿದ್ದಾರೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಒಂದು ಸಹಿ ಹಾಕಿದ್ರೆ ಗಡಿನಾಡಲ್ಲಿ ದೇಶದಲ್ಲಿ ಕಾರ್ಯಕರ್ತರಿಗೆ ತಲುಪುತ್ತೆ. ಇವನ್ನ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು
ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮನೆಗೂ ಕೂಡ ಮಾತಾಡ್ಬೇಕು. ಕುಮಾರಣ್ಣ ಅವರು ಇಂಥದ್ದೊಂದು ಸಹಿ ಹಾಕಿದ್ದಾರೆ, ಇಂಥ ಕಾರ್ಯಕ್ರಮಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿಸುವಂತ ಕೆಲಸ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲರೂ ಕೂಡ ತಿಳಿಸಬೇಕಾಗಿದೆ. ದೇವೇಗೌಡರ ಹಳೆಯ ಕಾರ್ಯಕ್ರಮಗಳು, ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಇನ್ನೂ ಒಂದಷ್ಟು ದಿನಗಳು ಇರ್ತಾರೆ, ಇನ್ನೂ ಟೈಮ್ ಇದೆ ಅವ್ರಿಗೆ. ಆದ್ರೆ ಆ ದೇವೇಗೌಡರು ಯಾವ್ಯಾವ ಯೋಜನೆಗಳ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಮ್ಮ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಇವತ್ತು ಅದಕ್ಕೆ ಮುಂದಾಗಬೇಕು. ಅಂದ್ರೆ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮಗಳನ್ನ ತಲುಪಿಸುವಂತದ್ದಾಗಬೇಕು. ಈಗ ಎಲ್ಲ ಅಂದ್ರೆ ಪ್ರತಿದಿನ ಇವತ್ತು ನಿಖಿಲ್ ಕುಮಾರಣ್ಣ ಅವರು ಇವತ್ತು ಸುಮಾರು ನಮ್ಮ ಮುಂದಿನ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ 52 ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ. ಇನ್ನೂ 50 ಕ್ಷೇತ್ರಗಳಲ್ಲಿ ಇವತ್ತೇನು ಪ್ರವಾಸ ಮಾಡೋರಿದ್ದಾರೆ. ಮುಂದಿನ ಸಂಕ್ರಾಂತಿ ಆದ ನಂತರ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡಿ ನಮಗೆ 85-90 ಎಷ್ಟೋ ಟಿಕೆಟ್ಗಳನ್ನ ತಗೊಂಡು ಅದರಲ್ಲಿ ಎಲ್ಲ ಗೆಲ್ಲುವಂತದ್ದು ಆಗ್ಬೇಕು. ಮತ್ತೆ ಉಳಿದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬಿಟ್ಕೊಡ್ತಾ ಇದ್ದೇವೆ, ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕೂಡ ಅವರು ಕೂಡ ಗೆಲ್ಲುವಂತದ್ದಾಗಬೇಕು. ಗೆದ್ದು 2028ರಲ್ಲಿ ನಾವು NDA ಸರ್ಕಾರವನ್ನ ಸ್ಥಾಪನೆ ಮಾಡುವಂತದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹೆಚ್ಚು ಅದನ್ನ ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಹೆಚ್ಚು ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ನಾವು ಜನರಿಗೆ ತಲುಪುವಂತದ್ದಾಗಬೇಕು. ಯಾಕಂದ್ರೆ ಈಗ ನಾನು ಈಗಾಗಲೇ ಹೇಳಿದ್ದೇನೆ, 30-40 ವರ್ಷದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಹಾಗಿಲ್ಲ. ಇವತ್ತು ನಮ್ಮ ಕೈಯಲ್ಲಿದೆ, ಒಂದು ಸೆಕೆಂಡ್ ನಾವು ಮೊಬೈಲ್ ಆನ್ ಮಾಡಿದ್ರೆ ವಾಟ್ಸಪ್ ಎಲ್ಲ ತರ ನಮ್ಗೆ ಎಕ್ಸ್ ಖಾತೆ ಇರ್ಬೋದು, ಟ್ವಿಟರ್ ಇರ್ಬೋದು, ಎಲ್ಲ ತರ ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ತರ ಇವತ್ತು ನಾವು ಸಂದೇಶವನ್ನ ಕೊಡುವುದಕ್ಕೆ ಒಳ್ಳೆ ನಮ್ಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮ ವಿಜ್ಞಾನ ತಂತ್ರಜ್ಞಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇವತ್ತು ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ. ಇವತ್ತು ಕುರಿ ಕಾಯೋರ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ಬಹುಶಃ ಇಡೀ ದೇಶದಲ್ಲಿ ಎಲ್ಲರ ಕುಟುಂಬಗಳಲ್ಲಿ 4 ಜನ ಇದ್ರೆ 4 ಜನ 4 ಮೊಬೈಲ್ ಇರುತ್ತೆ. ಹಾಗಾಗಿ ನಮಗೆ ಸಮಸ್ಯೆ ಇಲ್ಲ. ಆದ್ರೆ ವಿಚಾರಗಳನ್ನ ತಿಳ್ಕೊಂಡು ಕುಮಾರಣ್ಣ ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇವೇಗೌಡರು ಏನ್ ಮಾಡ್ತಾ ಇದ್ದಾರೆ, ನಿಖಿಲ್ ಅಣ್ಣ ಏನ್ ಮಾಡ್ತಾ ಇದ್ದಾರೆ, ಇವತ್ತು ನನ್ನ 16 ವರ್ಷದ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 16 ವರ್ಷದಿಂದ ನಾವ್ಯಾರು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಆದ್ರೆ ನನ್ನ ಪ್ರಾಮಾಣಿಕತೆಯನ್ನ, ನನ್ನ ನಿಷ್ಠೆಯನ್ನ ಗುರುತಿಸಿ ನಾನು ಕುಮಾರಣ್ಣ ಅವರಿಗೆ ಒಂದು ಸಲಹೆಯನ್ನು ಮಾಡಿದೆ. ಯಾರು ನಿಮಗೆ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ, ನಾಯಕರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ಅವ್ರು ಎಷ್ಟು ಸಾರಿ ಆದ್ರೂ ಗೆದ್ದಿರಲಿ, ಮುಲಾಜಿಗೆ ರಚಿತು ಬಿಸಾಕಿ ಅನ್ನುವಂತ ಮಾತನ್ನ ಹೇಳಿದೆ. ಈ ಮಾತು ಹೇಳಿದ್ರೆ ನನಗೆ ಏನಾಯ್ತು, ಕುಮಾರಣ್ಣ ಅವರು ಬ್ರದರ್ ಬಾಯಿಲಿ ಅಂದ್ರು, ನನ್ ಕರೆದ್ರು, ಏನಣ್ಣ ಅಂದೆ, ನೀನೇ ಆಗ್ಬಿಡು ಅಂದ್ರು. ನಾನೇ ಸಲಹೆ ಕೊಟ್ಟರೆ ಕುಮಾರಣ್ಣ ಅವರಿಗೆ, ನೀನೇ ಮಾಡ್ಬಿಡು, ನೀನೇ ಇರು ಅಂತ ಹೇಳಿದ್ರು ಅಂತ. ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಬಹುಶಃ ನಾನು ಅಂದ್ಕೊಂಡೆ 16 ವರ್ಷಗಳಿಂದ ನನ್ನ ಪ್ರಾಮಾಣಿಕತೆ, ನನ್ನ ಪಕ್ಷಕ್ಕೆ ನಿಷ್ಠೆ, ನಾಯಕತ್ವಕ್ಕೆ ನಿಷ್ಠೆ ಬಹುಶಃ ಅವರು ನೋಡಿ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದಾರೆ. ಆದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಇವತ್ತು ಕ್ಷಣಕ್ಕೂ ಕೂಡ JK ಕೃಷ್ಣಾರೆಡ್ಡಿ ಎಲ್ಲಿರ್ತಾರೆ ಅಂತ ಹುಡುಕಬೇಕಾಗಿಲ್ಲ. ನೀವು ನಮ್ಮ JK ಕೃಷ್ಣಾರೆಡ್ಡಿ ಒಂದು ಪೇಜ್ ಅಲ್ಲಿ ನೀವು ಇದು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇವತ್ತು ಎಲ್ಲಿ ಹೋಗ್ತಾರೆ, ಎಲ್ಲಿ ಕೂತ್ಕೊಂತಾರೆ, ಏನು ಪ್ರತಿ ಕ್ಷಣಕ್ಕೂ ಕೂಡ ನಿಮಗೆ ಮಾಹಿತಿ ಇರ್ತದೆ. ಆದ್ರೆ ಇವತ್ತು ನಾನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಾರಕ್ಕೆ 2 ದಿವಸ ನಾನು JP ಭವನದಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ನಾಯಕರು ಅವ್ರು ಹೇಗಿರ್ಬೇಕು, ಏನ್ ಮಾಡ್ಬೇಕು, ಈಗ ನಾವು ಸಂಕ್ರಾಂತಿ ಅಷ್ಟರಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಘಟಕಗಳಲ್ಲಿ ಬದಲಾವಣೆ ಮಾಡಬೇಕು. ಯಾಕಂದ್ರೆ ನಾವು ನನಗೇನಾದ್ರೂ ಒಂದು ಜವಾಬ್ದಾರಿ ಕೊಟ್ರೆ ನಾನಂತೂ ಸುಮ್ಮನೆ ಇರೋಲ್ಲ. ನೀವು 16 ವರ್ಷಗಳಿಂದ ನೀವು ನೋಡಿದ್ದೀರಾ, ಯಾವುದೇ ಒಂದು ಚುನಾವಣೆ ಬಂದ್ರೆ ಬರೀ ಕೇವಲ ವಿಧಾನಸಭಾ ಚುನಾವಣೆ ಬಂದಾಗ ಮಾತ್ರ ನಾನು ಕೆಲಸ ಮಾಡೋದಿಲ್ಲ. ಒಂದು ಯಾವ್ದಾದ್ರು ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದ ತಕ್ಷಣ ನಾವು ಒಂದು ಪೂರ್ವಭಾವಿ ಸಭೆ ಕರೆಯುವಂತದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಪೂರ್ವಭಾವಿ ಸಭೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ತಯಾರಿಗಳನ್ನ ಮಾಡ್ಕೋಬೇಕು. ನಗರಸಭೆ ಚುನಾವಣೆ ಬಂದ್ರೆ ಕೂಡ ನಾವು ಸುಮ್ಮನೆ ಕೂರಲ್ಲ, ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, APMC ಯಾವುದೇ ಚುನಾವಣೆ ಬಂದ್ರು ಕೂಡ 16 ವರ್ಷಗಳಿಂದ ನಾನು ಸುಮ್ಮನೆ ಕುಂತಿಲ್ಲ. ನಾನು ಎಲ್ಲಾ ಚುನಾವಣೆ ತಕ್ಷಣ ಪೂರ್ವಭಾವಿ ಸಭೆಗಳನ್ನ ಕರೆಯೋದು, ತಕ್ಷಣ ಕ್ಯಾಂಡಿಡೇಟ್ಗಳನ್ನ ನೇಮಕ ಮಾಡೋದು, ಅದರ ಆಮೇಲೆ ನಾವು ಆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋದು. ನಮ್ಮ ಸುಮಾರು ಕಳೆದ ಬಾರಿ ಗ್ರಾಮ ಪಂಚಾಯತಿಗಳಲ್ಲಿ 270 ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಮಾಡ್ಕೊಂಡಿದ್ವಿ. ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಬಂದಿದೆ, ಆ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರ್ಯಾರನ್ನ ನಾವು ಮನೆ ಹತ್ರ ಬಂದಿದ್ವಿ, ಹುಡುಕಿದ್ವಿ,
ಈ ಕ್ಷೇತ್ರದಿಂದ ಅವಕಾಶ ಮಾಡಿಕೊಟ್ಟಿದ್ದೀರ. ನಾವು ಇವತ್ತು ಇಷ್ಟೆಲ್ಲ ಇರುವಂತ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಕಳೆದ ಬಾರಿ ನಾವು ಸೋತಿರ್ಬೋದು. ಅದೇ ರಾಜ್ಯದಲ್ಲಿ ಕೂಡ ಬಹಳಷ್ಟು ಜನ ನಮ್ಮ ಮುಖಂಡರು ಮಿನಿಸ್ಟರ್ಗಳಾಗಿರ್ತಕ್ಕಂಥವ್ರು ಕೂಡ ಸೋತಿದ್ದಾರೆ. ಅಂದ್ರೆ ಬೇರೆ ಬೇರೆ ಕಾರಣಗಳಿತ್ತು. ಅವತ್ತಿನ ಸಂದರ್ಭದಲ್ಲಿ ಬಿಜೆಪಿಯವರು ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಸೋತಿದ್ದೀವಿ. ಆದ್ರೆ ಸೋಲು ಎಲೆಕ್ಷನ್ ಇದಾಗಿರ್ಲಿಲ್ಲ, ಆದ್ರೂ ಕೂಡ ನಾವು ಸೋತಿದ್ವಿ. ತೊಂದರೆ ಇಲ್ಲ, ಸೋತ ಮೇಲೆ ಪಾಪ ಬೆಂಗಳೂರು ಓಡೋಗ್ಬಿಡ್ತದೆ ಅನ್ನೋ ತರ ಪಾಪ ಮಾತಾಡ್ತಾ ಇದ್ರು. ಇಲ್ಲಿ ಸೋತಿದ ತಕ್ಷಣ ಬೆಂಗಳೂರು ಓಡೋಗ್ಬಿಡೋದಿದ್ರೆ ಯಾಕೆ ರಾಜಕಾರಣ ಮಾಡ್ಬೇಕಾಗಿತ್ತು? ಈ ಮನೆ ನಿಮ್ಮದು, ಜೆ ಕೆ ಕೃಷ್ಣಾರೆಡ್ಡಿದಲ್ಲ ಈ ಮನೆ. ಜೆ ಕೆ ಕೃಷ್ಣಾರೆಡ್ಡಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಾನು ಇರ್ಲಿ ನಿಮ್ಮ ಪಂಚಾಯತ್ ಏನಾದ್ರು ಸಭೆ ಏನಾದ್ರು ನೀವು ಮಾಡ್ಕೊಳ್ಳೋದಿದ್ರೆ ಇಲ್ಲಿ ನೀವು ಬಂದು ಮಾಡ್ಕೊಳ್ಬಹುದು. ಬೇರೆ ಆಫೀಸ್ ಇದೆ, ಅಲ್ಲಿ ಕುಂತು ನೀವು ಚರ್ಚೆ ಮಾಡ್ಬೋದು. ನಗರ ಭಾಗದಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಕೂಡ ನೀವು ಚರ್ಚೆ ಮಾಡ್ಕೋಬಹುದು. ಇದು ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲ ಅಂದ್ರೆ ನಾವು ಅಲ್ಲಿ ಹೋಗಂಗಿಲ್ಲ ಅಂತಿಲ್ಲ. ಯಾರಿಲ್ಲ ಅಂದ್ರೆ ಯಾರು ಎಲ್ಲಿ ಕುಂತಿರ್ಬೇಕು ಅಂತ ಗೊತ್ತಿದೆಯಲ್ಲ ನಿಮ್ಗೆ? ಯಾರಿಲ್ಲ ಅಂದ್ರೆ ಯಾರೆಲ್ಲ ಆಚೆ ಕುಂತಿರ್ಬೇಕಂತ ಆ ಪರಿಸ್ಥಿತಿ ಜೆಡಿಎಸ್ ಕಾರ್ಯಕರ್ತರಿಗಿಲ್ಲ. ಆ ಪರಿಸ್ಥಿತಿ ನೀವು ಈ ಕಚೇರಿಯಲ್ಲಿ, ನಿಮ್ಮ ಕಚೇರಿ ಇದು ನಿಮ್ಮ ಕಚೇರಿ, ನೀವು ಬರ್ಬೋದು, ಕೂರ್ಬೋದು, ಮಾತಾಡ್ಬೋದು. ಮತ್ತೆ ನಾವೀಗ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಲಪತಿ ಅಣ್ಣವರಿಗೆ, ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಆಂಜಿ ಅವರಿಗೆ, ಮತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದ ನಮ್ಮ ನವೀನ್ ಅವರಿಗೆ, ಇವರೆಲ್ಲರೂ ಕೂಡ ಹೇಳಿದ್ದೀವಿ, ನೀವೇನಾದ್ರೂ 50 ಜನ 100 ಜನ ಇಲ್ಲೇನಾದ್ರು ಸೇರಿ ಒಂದು ಸಣ್ಣ ಪುಟ್ಟ ಸಭೆಗಳು ಮಾಡ್ತೀವಿ ಅಂದ್ರೆ ನಿಮ್ಗೆ ಟೀ ವ್ಯವಸ್ಥೆ ಮಾಡ್ತೀವಿ, ಬಿಸ್ಕೆಟ್ ವ್ಯವಸ್ಥೆ ಮಾಡ್ತೀವಿ, ಇವೆಲ್ಲ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದೀವಿ. ಇದು ನಿಮ್ಮ ಕಚೇರಿ, ಇದು ಯಾವತ್ತೂ ಕೂಡ ನಿಮ್ಮ ತಲೆಯಲ್ಲಿರಬೇಕು. ಇದು ಜೆ ಕೆ ಕೃಷ್ಣಾರೆಡ್ಡಿದಲ್ಲ, ಇದು ನಿಮ್ಮ ಕಚೇರಿ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿರಲಿ. ಹಾಗಾಗಿ ಇವತ್ತು ಮಾಹಿತಿ ನಿಮಗೆ ತಲುಪುವಂತ ಇವತ್ತು ಏನ್ ಸೋಷಿಯಲ್ ಮೀಡಿಯಾ ಇದೆ ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಬೇಕು. ಮತ್ತು ಇನ್ನು ಯಾವ್ಯಾವ ರೀತಿ ಅದನ್ನ ಬಳಸಬಹುದು ಏನು ಅನ್ನುವಂಥದ್ದನ್ನ ನಮ್ಮ ಚಂದನ್ ದೊರೆ ಅವರು ಮತ್ತು ಆ ತಂಡ ನಿಮ್ಗೆಲ್ಲರೂ ಕೂಡ ತಿಳಿಸ್ತಾರೆ. ಮತ್ತೆ ಇನ್ನೊಂದು, ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಿದೆ. ಏನಂದ್ರೆ ಕರ್ನಾಟಕ ದ್ವೇಷ ಭಾಷಣ ವಿಧೇಯಕ, ದ್ವೇಷ ಭಾಷಣದ ಬಿಲ್. ಅಂದ್ರೆ ಈ ದ್ವೇಷ ಭಾಷಣದ ಬಿಲ್ ಅಲ್ಲಿ ನೀವೇನಾದ್ರೂ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ರೆ ಅದ್ರ ನಿಮ್ ಮೇಲೆ ಕೇಸ್ ಮಾಡುವಂತ, ನಾವು ಕೆಟ್ಟದಾಗಿ ಮಾಡೋದು ಬೇಡ, ಏನಿದೆಯೋ ವಾಸ್ತವಾಂಶ ನಾವು ಜನರಿಗೆ ತಿಳಿಸಿದ್ರೆ ಸರ್. ಇವತ್ತು ಏನ್ ನಡೀತಾ ಇದೆ ಅದನ್ನ ವಾಸ್ತವಾಂಶ ತಿಳಿಸಿದ್ರೆ ಸರ್. ಈ ಸರ್ಕಾರಕ್ಕೆ ಅಂದ್ರೆ ಇಂಥ ಒಂದು ಕೆಟ್ಟ ಬಿಲ್ ಅನ್ನ ಇವತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದರಿಂದ ಅರ್ಥ ಆಗುತ್ತೆ ಇವತ್ತು ನೆಕ್ಸ್ಟ್ ನಾವು ಬರೋದಿಲ್ಲ, ಹೇಗಾದ್ರೂ ಮಾಡಿ ಈ ರೀತಿ ಆದ್ರೂ ಜನರನ್ನ ಮಣಿಸ್ಬೇಕು ಅಂತ ಹೇಳಿ ಇಂಥ ಬಿಲ್ಗಳನ್ನ ತಂದಿದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲರು ಕೂಡ ಆ ಬಿಲ್ ವಿರುದ್ಧವಾಗಿ ಇದನ್ನ ಕನ್ಸಿಡರ್ ಮಾಡಬಾರದು ಅನ್ನುವಂತ ಒಂದು ಮನವಿ ಪತ್ರವನ್ನು ಕೂಡ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಮತ್ತು ಕಾನೂನು ಪ್ರಕಾರ ಅದಕ್ಕೆ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ತೀರ್ಮಾನ ಮಾಡಿದ್ದೇವೆ, ಅದನ್ನು ಮಾಡ್ತೇವೆ. ಆದ್ರೆ ಇವತ್ತು ಮತ್ತೊಮ್ಮೆ ನಾನು ಎಲ್ಲರಿಗೂ ತಿಳಿಸ್ತಕ್ಕಂಥದ್ದು, ನಿಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ, ನಮ್ಮ ಪಕ್ಷದ ವಿಚಾರಗಳು ಅಥವಾ ಸರ್ಕಾರದ ವೈಫಲ್ಯಗಳು ಏನೇನು ಆಗ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಮೊನ್ನೆ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸದನದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟರು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇವತ್ತು ಘೋರ ಅಪರಾಧವನ್ನು ಮಾಡಿದ್ದಾರೆ. ಇವತ್ತು 7 ತಿಂಗಳ ಹಣವನ್ನ, ಯಾಕಂದ್ರೆ ಸರ್ಕಾರ ಬಂದು 31ನೇ ತಿಂಗಳಲ್ಲಿ ನಡೀತಾ ಇರೋದು. ಸರ್ಕಾರ ಇವತ್ತು ರಚನೆ ಆಗಿ 31ನೇ ತಿಂಗಳಲ್ಲಿ ನಡೀತಾ ಇರೋದು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಏನ್ ಹೇಳಿದ್ರು, 23 ತಿಂಗಳ ಹಣವನ್ನ ಪಾವತಿಸಿದ್ದೀವಿ ಅಂತ ಹೇಳಿದ್ರು. 23 ತಿಂಗಳ ಹಣವನ್ನ ಪಾವತಿಸಿದ್ರೆ 8 ತಿಂಗಳ ಹಣವನ್ನ ಇವತ್ತು ಮಹಿಳೆಯರ ಅಕೌಂಟ್ಗೆ ಹಾಕಬೇಕು ಅನ್ನುವಂಥದ್ದು ಒತ್ತಾಯವನ್ನ ಇವತ್ತು ಜೆಡಿಎಸ್ ಪಕ್ಷ ಮಾಡ್ತಾ ಇದೆ. ಜೆಡಿಎಸ್ ಪಕ್ಷ ಆ ಮಹಿಳೆಯರಿಗೆ 8 ತಿಂಗಳು 16,000 ಹಣವನ್ನ 1,26,00,000 ಮಹಿಳೆಯರಿಗೆ ಇವತ್ತೇನು ವಂಚಿಸಿದ್ದಾರೆ. ಇವತ್ತು ಆ 1,26,00,000 ಮಹಿಳೆಯರಿಗೆ ಇದನ್ನ ಅಕೌಂಟ್ಗೆ ಹಾಕಬೇಕು. ಅಂದ್ರೆ ಈ ರೀತಿ ವಿಚಾರಗಳು ಏನಾದ್ರು ಇದ್ದಾಗ ಜನರಿಗೆ ತಲುಪಿಸಬೇಕು. ಇವತ್ತು ಏನ್ ಹೇಳ್ಕೊಂಡು ಬಂದ್ರು, ಏನ್ ಮಿಸ್ಟೇಕ್ ಮಾಡಿದ್ದಾರೆ, ಎಲ್ಲಿ ಇವತ್ತು ವಂಚಿತರ ಹಾಗೆ ಮಾಡಿದ್ದಾರೆ, ಇವೆಲ್ಲವನ್ನೂ ಇದ್ರ ಬಗ್ಗೆ ಕೇಸ್ ಹಾಕಕ್ಕಾಗೋದಿಲ್ಲ ಅವರು. ಇವತ್ತು ನಮ್ಮಲ್ಲಿ KGF ಅಲ್ಲಿ ಹೇಳಿದೆ, ನೀವು ಕಣ್ಣಲ್ಲಿ ಪಾಪ ನೀರು ಹಾಕೊಂಡ್ಬಿಟ್ಟು ಹೆಣ್ಣು ಅಂತ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರ ಅಂತ. ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಮ್ಮ ಆತಂಕ ಏನಂದ್ರೆ 1,26,00,000
ಲಕ್ಷ ಮಹಿಳೆಯರಿಗೆ ನೀವು ಮೋಸ ಮಾಡಿದ್ದೀರಾ. 1,26,00,000 ಮಹಿಳೆಯರಿಗೆ ನೀವು ಒಂದೊಂದು ಅಕೌಂಟ್ಗೆ 16,000 ಮೋಸ ಮಾಡಿದ್ದೀರಾ ಅನ್ನುವಂತ ಗುರುತರವಾದಂತ ಆರೋಪವನ್ನು ನಿಮ್ಮ ಮೇಲೆ ಮಾಡಿದ್ದೇವೆ ಹೊರತು ನೀವು ಹೆಣ್ಣು ಅಂತ ಹೇಳಿ ನಾವು ನಿಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದಲ್ಲ. ಅವರು ಕೂಡ ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಅವ್ರು ಕೇವಲ 2 ತಿಂಗಳದಲ್ಲ 8 ತಿಂಗಳದಾಗಬೇಕು. ನಿಮ್ಗೆಲ್ಲ ಗೊತ್ತಿದೆ, 31 ತಿಂಗಳಾಗಿದೆ. ಈ ಡಿಸೆಂಬರಿಗೆ 30ನೇ ತಾರೀಕು ಬಂದ್ರೆ 31 ತಿಂಗಳಾಗುತ್ತೆ. ಅವರು 23 ತಿಂಗಳಿಗೆ ಅಮೌಂಟ್ ಕೊಟ್ಟಿದ್ರೆ ಇನ್ನು 8 ತಿಂಗಳ ಅಮೌಂಟ್ ಒಬ್ಬೊಬ್ಬ ಮಹಿಳೆಯ ಅಕೌಂಟ್ಗೆ 16,000 ಬರಬೇಕು. ಇದನ್ನ ನೀವು ಹಾಕಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಎಚ್ಚೆತ್ತುಕೊಳ್ಬೇಕು. ಹೌದಲ್ಲ, ನಮ್ಗೆ 16,000 ಬರಬೇಕು. 16,000 ಇದ್ರೆ ಪಾಪ ಅವ್ರು ಎಷ್ಟು ಕಷ್ಟ ಕಾರ್ಪಣ್ಯಗಳು ಸುಧಾರಣೆ ಆಗುತ್ತೆ. ಆದ್ರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಗೊತ್ತಿಲ್ದಿರ ಯಾಮಾರಿಸ್ಬೇಕು ಅಂತ ಹೇಳಿ 5,000 ಕೋಟಿಯನ್ನ ಇವತ್ತು ಫೆಬ್ರವರಿ ಮಾರ್ಚ್ 2 ತಿಂಗಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಣವನ್ನ ಲಪ್ಟಾಯಿಸಿದ್ದಾರೆ. ಅದು ಯಾವ ರೀತಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಗೊತ್ತಿಲ್ಲ. ಅದಕ್ಕೆ ತಜ್ಞರಿರ್ತಾರೆ, ಅದನ್ನು ಮಾತನಾಡ್ತಾರೆ. ಆದ್ರೆ ಇಂಥ ವಿಚಾರಗಳನ್ನ ಕುಮಾರಣ್ಣವರು ಕೇಂದ್ರದ ಮಂತ್ರಿಗಳಾಗಿ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ಹೇಳ್ತಾರೆ ಜನ. ಏನು ಆಂಧ್ರ ಪ್ರದೇಶದಲ್ಲಿ ಇವತ್ತು ಆರಾಧ್ಯ ದೈವ ಯಾರು ಕರೆಯೋದು? ಕುಮಾರಣ್ಣವ್ರನ್ನ. ಅಲ್ಲಿನ ಮುಖ್ಯಮಂತ್ರಿಗಳು, ಅಲ್ಲಿನ ಉಪಮುಖ್ಯಮಂತ್ರಿಗಳು ಕುಮಾರಣ್ಣವರನ್ನ ಬಳಸ್ಕೊಂಡು ಅಲ್ಲಿ ಯಾವುದೋ ಒಂದು ಫ್ಯಾಕ್ಟರಿ ನೀರು ಕುಡಿಬೇಕು ಅಂತಿದ್ರು. ಆದ್ರೆ ಕುಮಾರಣ್ಣವರು ನೋಡಿ ದೂರದೃಷ್ಟಿ. ಆದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕು, ಈ ಫ್ಯಾಕ್ಟರಿ ಮುಚ್ಚಬಾರದು, ಈ ಮುಚ್ಚಿ ಇದರ ಹಣ ಬೇರೆಯವರು ಆಗ್ಬಾರ್ದು ಅಂತ ಹೇಳಿ ಇವತ್ತು ಆ ಫ್ಯಾಕ್ಟರಿಯನ್ನ ಪುನಶ್ಚೇತನ ಮಾಡಿ ಇವತ್ತು ಸಾವಿರಾರು ಜನಕ್ಕೆ ಕೆಲಸ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಅವರ ಕಟೌಟ್ಗಳಿಗೆ ಹಾಕಿ ಅಭಿಷೇಕ ಮಾಡ್ತಾ ಇದ್ದಾರೆ, ಆರಾಧ್ಯ ದೈವ ಅಂತ ಕರೀತಾ ಇದ್ದಾರೆ. ಆದ್ರೆ ಈ ರೀತಿ ಇರ್ಬೇಕಾದ್ರೆ ಈ ಸರ್ಕಾರದಲ್ಲಿ ಇವರು ಯೋಗ್ಯತೆಗೆ ಕುಮಾರಣ್ಣವ್ರ ಪತ್ರಗಳು ಬರೆದ್ರು ಕೂಡ, ಯಾಕಂದ್ರೆ ಒಳ್ಳೆ ಹುದ್ದೆಯಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯುವಕರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಕುಮಾರಣ್ಣ ಪತ್ರ ಬರೆದ್ರು ಕೂಡ ಇವತ್ತುವರೆಗೂ ಕೂಡ ಆ ಪತ್ರಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತವರೆಗೂ ಕೂಡ, ಯಾಕಂದ್ರೆ ಕುಮಾರಣ್ಣ ಅವರು ಜೈಲಿಗೆ ಸಿಗ್ಬೋದು, ಆದ್ರೆ ಒಳ್ಳೆ ಹುದ್ದೆಯಾಗಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ನಾವು 2ನೇ ಸ್ಥಾನ ಗೆದ್ದಿದ್ರು ಕೂಡ ಉನ್ನತವಾದಂತಹ ಸ್ಥಾನವನ್ನ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕುಮಾರಣ್ಣ ಅವರ ಮೇಲೆ ವಿಶ್ವಾಸ ಪ್ರೀತಿ ಇಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೀವು ಯೋಚನೆ ಮಾಡಬಹುದು. ಕುಮಾರಣ್ಣ ಅವರ ಒಂದು ಘನ ಸರ್ಕಾರದಲ್ಲಿ ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ರಜನಿ ಎಲೆಕ್ಟ್ರಾನಿಕ್ಸ್, 1ನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.